ಫ್ರೆಂಡ್ಸ್, ಇವಾಗ ಟೈಮು 12:10. ಆಲ್ಮೋಸ್ಟ್ ನಾವು ಹೊರಡೋ ಅಷ್ಟರಲ್ಲಿ 12:15 ಆಗುತ್ತೆ. ನೋಡೋಣ ಎಷ್ಟು ಗಂಟೆಗೆ ರೀಚ್ ಆಗ್ತೀವಿ ಅಂತ. ನಾನು ಲಾಸ್ಟ್ ಟೈಮು ಟೈಮಿಂಗ್ಸ್ ಎಲ್ಲ ನೋಡ್ಕೊಂಡಿರಲಿಲ್ಲ, ಬಟ್ ಇವತ್ತು ಟೈಮಿಂಗ್ಸ್ ನೋಡೋಣ, ಅಂದರೆ ಎಷ್ಟು ಅವರ್ ಜರ್ನಿ ಆಗುತ್ತೆ ಅಂತ. ಬಾಯ್ ಫ್ರೆಂಡ್ಸ್ ಅಲ್ಲ, ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನಮ್ಮದು ಬಂಗಾರ ಬಂದು ರೆಡಿಯಾಗಿ ಸ್ಟಡಿಯಾಗಿ ನಿಂತಿದೆ. ಬನ್ನಿ ಮಕ್ಕಳ, ಕರ್ಕೊಂಡೋಗ್ತೀನಿ ಅಂತ ನೋಡಿ. ಅಯ್ಯೋ, ವಿಷ್ಣುಗೆ ಹೂವು ತಗೋ ಅಂದೆ ತಾನೇ ಅಲ್ಲಿ ಮನೇಲಿ. ಹಾಂ, ನಮ್ಮ ಪತಿ ದೇವರು ಕೂತ್ಕೋತಾ ಇದ್ದಾರೆ. ಫ್ರೆಂಡ್ಸ್, ಇನ್ನೂ ನಮ್ಮ ಅಣ್ಣ ಬಂದಿಲ್ಲ, ಬರ್ತಾ ಇದ್ದಾನಂತೆ. ಅವನು ಬೆಳಗ್ಗೆ ಎಲ್ಲೋ ಊರಿಗೆ ಹೋಗಿದ್ದ, ಊರಿಂದ ಬರೋದು ಲೇಟ್ ಆಯಿತು. ಬಂದು ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಹೊರಟಿದ್ದಾನೆ. ಈಗ ಆಲ್ರೆಡಿ ಬರ್ತಾ ಇದ್ದಾನೆ. ಅದಕ್ಕೆ ನಾವೀಗ ಕಾಫಿನೋ ಟೀನೋ ಏನೋ ಒಂದು ಕುಡಿಯೋಣ ಅಂತ ಇಲ್ಲಿ ಬಂದ್ವಿ. ಫ್ರೆಂಡ್ಸ್ ನೋಡಿ, ಇವ್ರು ಇನ್ನೂ ಹೊರಟೇ ಇಲ್ಲ. ನಾವಿನ್ನೂ ಇಲ್ಲೇ ಇದ್ದೀವಿ. ಸಾಗರ್ ಅವ್ರನ್ನ ಪಿಕ್ ಮಾಡೋಕ್ಕೆ ಬಂದ್ವಿ. ಹಲೋ, ಹೊರಡೋಣ. ರೆಡಿನಾ ಅಣ್ಣ? ರೆಡಿನಾ? ರೆಡಿ. ಇದಕ್ಕೆ ಹಾಕ್ತೀನಿ ನೋಡ್ರಿ. ಫ್ರೆಂಡ್ಸ್, ಇವಾಗ ಕರೆಕ್ಟಾಗಿ 1 ಗಂಟೆ. ಎಷ್ಟು ಗಂಟೆಗೆ ರೀಚ್ ಆಗ್ತೀವಿ ಅಂತ ಹೇಳ್ತೀನಿ. ಹೋದ್ಸಲ ಹೇಳಲಿಲ್ಲಲ್ಲ ಎಷ್ಟು ಅವರ್ಗೆ ರೀಚ್ ಆಗ್ಬೋದು ಅಂತ. ಆಲ್ಮೋಸ್ಟ್ ಒಂದು 3:30-4 ಗಂಟೆಗೆ ರೀಚ್ ಆಗ್ತೀವಿ ಅಂತ ಅಂದ್ಕೊಂಡಿದ್ದೀವಿ. ಗೊತ್ತಿಲ್ಲ. ಇವಾಗ ನಾವು ಕರೆಕ್ಟಾಗಿ 4:53ಕ್ಕೆ ಬಂದು ರೀಚ್ ಆಗಿದ್ದೀವಿ. ಅಲ್ಲೊಂದು ಸ್ವಲ್ಪ ಎಲ್ಲಿ ಟೋಲ್ ಹತ್ರ ಏನೋ ಫುಲ್ಲು ಜಾಮ್ ಆಗಿಬಿಟ್ಟಿತ್ತು. ಟೋಟಲ್ ಈಗ 1:15 ಬಿಟ್ವಾ? 5 ಅವರಾ? ಮ್ಯಾಕ್ಸಿಮಮ್ ಒಂದು 4-4.25 ಅವರ್ ಬೇಕಾಗ್ಬೋದು ಅಷ್ಟೇ ಟೈಮ್. 1:15 ಬಿಟ್ಟಿದ್ವಿ. ಈಗ ಬಂದು ರೀಚ್ ಆಗಿದ್ದು. ಹೌದಾ? ಹಾಗಾದ್ರೆ ಬಿಡಲ್ವ ಡೈಲಿ? ನೋಡಿ ಫ್ರೆಂಡ್ಸ್, ನಾನು ಏನೋ ಹೇಳಿದ್ರೆ ಏನೇನೋ ಹೇಳ್ತಾರೆ. ಅವರು ಫ್ರೆಶ್ ಕುಡಿತಾ ಇದ್ದಾರೆ. ಟೋಟಲ್ 5 ಅವರ್ಸ್ ಜರ್ನಿ. ಅಪ್ರಾಕ್ಸಿಮೇಟ್ ಒಂದು 4-4.5 ಅವರ್ ಜರ್ನಿ ಬೇಕಾಗುತ್ತೆ ಅಷ್ಟೇ. 250 ಕಿಲೋಮೀಟ್ರ್, 4 ಅವರ್ ಜರ್ನಿ. ಆಮೇಲೆ ನಾವು ಲಾಸ್ಟ್ ಬಂದಾಗ ಮಂಡೇ ಬಂದಿದ್ವಾ, ಕ್ರೌಡ್ ಅಷ್ಟಿರಲಿಲ್ಲ. ಬಟ್ ಇವತ್ತು ಹೆವಿ ಕ್ರೌಡು, 70 ಜನ ಇದ್ದಾರೆ. ಫ್ರೆಂಡ್ಸ್ ನೋಡಿ, ಎಷ್ಟು ಹೊರಗಡೆಯಿಂದನೇ ಜನ ರಶ್ ಇದ್ದಾರೆ. ಆ್ಯಕ್ಚುಲಿ ನನ್ನ ಪ್ರಕಾರ ಸಂಡೇ ಬರಬೇಡಿ, ವೀಕ್ ಡೇಸ್ ಬನ್ನಿ. ನಾವು ಬಂದುಬಿಟ್ಟಿದ್ದೀವಿ, ನಮಗೆ ಗೊತ್ತಿಲ್ದಿರ. ನಮ್ಮದು ಅಂಗಡಿ ಕೆಲಸ ಎಲ್ಲ ನೋಡಿಕೊಂಡು, ಅಣ್ಣಂದು ಆಫೀಸು ಎಲ್ಲರದ್ದು ನೋಡಬೇಕಲ್ಲ, ಅದಕ್ಕೆ ಸಂಡೇ ಬಂದ್ವಿ. ಜನ ರಶ್ ಇದ್ದಾರೆ. ಮುನ್ನಡಿ ಪೋಂಬಾ, ಮುಂದೆ ಹೋಗಂತ ಏನೋ. ಮುನ್ನಡಿ ಪೋ, ಅಲ್ಲಿ ಬಂದಿಲ್ಲ ಮುನ್ನಡಿ. ಅಲ್ಲೇ ಇಟ್ಬಿಡಿ, ದೀಪದ ಪಕ್ಕದಲ್ಲಿ. ಆ ಕಡೆ ಈ ಕಡೆ. ತೊಟ್ಲಕಾಯಿ. ಬ್ರೋ,
ನಾನು ಲಾಸ್ಟ್ ಟೈಮ್ ತಿರುವಣ್ಣಾಮಲೈ ದೇವಸ್ಥಾನದಲ್ಲಿ ಏನೇನಿದೆಯೋ ಎಲ್ಲ ಡೀಟೇಲ್ಸ್ ಕೊಟ್ಟಿದ್ದೀನಿ ಮತ್ತು ಕಂಪ್ಲೀಟ್ ಕ್ಲಾರಿಟಿ ಕೊಟ್ಟಿದ್ದೀನಿ ಅಂತ ಈ ವಿಡಿಯೋದಲ್ಲಿ ನಾನು ಯಾವುದೇ ಡೀಟೇಲ್ಸು ಇನ್ಫಾರ್ಮೇಷನು ಕೊಡ್ತಿಲ್ಲ, ಸುಮ್ಮನೆ ಹಾಗೆ ವಿಡಿಯೋ ಮಾಡ್ಕೊಂಡಿರೋದು. ನೋಡಿ ಫ್ರೆಂಡ್ಸ್, ಇಲ್ಲಿ ಎಲ್ಲ ನಿಂಬೆಹಣ್ಣಲ್ಲಿ ಆರತಿ ಮಾಡ್ತಾರೆ. ಇಲ್ಲಿ ಸ್ಪೆಷಾಲಿಟಿ ಏನು ಅಂತಂದರೆ ನಲ್ಲಿಕಾಯಿ ಆರತಿ, ಬೆಟ್ಟದ ನಲ್ಲಿಕಾಯಲ್ಲಿ ಆರತಿ ಮಾಡ್ತಾರೆ. ಇದು ಒಂಥರ ಕಷ್ಟ ಕಳೆಯೋ ತುಂಬ ಪ್ರತಿಫಲ ಕೊಡುತ್ತೆ ಬೆಟ್ಟದ ನಲ್ಲಿಕಾಯಿ ಆರತಿ. ಇನ್ನೂ ಇದೆ, ಆ್ಯಕ್ಚುಲಿ ಇದೇ ದೇವಸ್ಥಾನ ಅಲ್ಲ, ಎಲ್ಲ ದೇವಸ್ಥಾನದಲ್ಲಿ ಇದೊಂದು ಪದ್ಧತಿ ಇದೆ. ಇದಕ್ಕಿಂತ ದೊಡ್ಡದಾಗಿ ದೊಡ್ಡ ದೊಡ್ಡ ಕುಂಬಳಕಾಯಿ ಆ ಥರದವೆಲ್ಲ ಮಾಡ್ತಾರೆ. ದೊಡ್ಡ ದೊಡ್ಡ ಕಷ್ಟ ಪರಿಹಾರ ಆಗಬೇಕು ಅಂತಂದರೆ ಇದು ಯಮಲಿಂಗನ ದರ್ಶನ ಅಲ್ಲಿ ಮಾಡಬೇಕಾಗಿರೋ ಪೂಜಾ ಪದ್ಧತಿ. ಒಂದೇ ಒಂದಿರೋದಾ? 1 2 3 ಅಲ್ಲೆಲ್ಲ ಫ್ರೆಂಡ್ಸ್, ನವಿಲು ನೋಡ್ಕೊಳ್ಳಿ ನವಿಲು. ರೆಕ್ಕೆ ಬಿಚ್ಚಬಾರ್ದಾ? ಗಂಡ ಹೆಣ್ಣು ಚಿಕ್ಕದಾಗಿ ಬೆಳೆಸ್ಕೊಂಡು ಚಿಕ್ಕ ಮರಿ ಅದು. ಇನ್ನೊಂದು ಗೊತ್ತಾವೇನಾದ್ರು ಕೊಡ್ತಾರೆ ಅಂತ ಪಾಪ. ನವಿಲು ಹೊಟ್ಟೋಯ್ತು, ಅಲ್ಲೈತೆ. ಅದು ನಮ್ಮ ತಾಯಿಯವ್ರ ತಾಯಿಯವರು. ಹೋಗ್ರಿ, ಗಿರಿ ಪ್ರದರ್ಶನ ಮಾಡ್ತಾ ಇರೋದು ನೋಡ್ರಿ. ಒಂದು ಸ್ವಲ್ಪ ಮುಂದೆ ನಾವೆಲ್ಲ ಹಿಂದಿಂದೆ ಮಾಡ್ತೀವಿ. ಶಕ್ತಿ ಆಗವ್ರೆ, ನಮ್ಗಿಂತ ಫಾಸ್ಟಾಗಿ ಹೋಯ್ತವ್ರೆ. ನಾವು ಸ್ವಲ್ಪ ಎನರ್ಜಿಲೋ ನಾವು ಶೇಕ್ ಎಲ್ಲ ಕುಡಿಯಲ್ಲ, ಅವರು ಶೇಕ್ ಕುಡಿಯೋರು. ತಗೊಂತಲೇ ಇರ್ತಾರೆ. ವರಾಹಿ ತಾಯಿ ನೋಡಿ. ಇದರಲ್ಲೆಲ್ಲ ಸ್ಟ್ರೀಟ್ ಜಾತ್ರೆಗಳು ನೋಡಿ. ಇದರಲ್ಲಿ ಆಲ್ಮೋಸ್ಟ್ ಈ ಏರಿಯಾಗೆ ಬಂದರೆ ಒಂದು ಜಾತ್ರೆ ಅಂತಲೇ ಹೆಸರು ನಮಗೆ. ಮದುವೆನೇ ಜಾತ್ರೆ ಮಾಡಿರ್ತಾರೆ. ಫ್ರೆಂಡ್ಸ್, ಇವಾಗ ನಾವು ಒಂದು 5 to 10 ಮಿನಿಟ್ಸ್ ರೆಸ್ಟ್ ಮಾಡ್ಕೊಂಡು ಹೋಗೋಣ ಅಂತ ಕುತ್ಕೊಂಡು ಇನ್ನು 4.25 ಕಿಲೋಮೀಟರ್ ಇದೆ ಅನಿಸುತ್ತೆ. ಈ ದೇವ್ರ ದರ್ಶನ ಮುಗಿಸ್ಕೊಂಡು ಆಲ್ಮೋಸ್ಟು 10 ಕಿಲೋಮೀಟ್ರ್ ನಡೆದಿದ್ದೀವಿ ಅನಿಸುತ್ತೆ. ಅಲ್ಲಿ ರಾಜಗೋಪುರ ಕಾಣಿಸ್ತಿದ್ಯಾ? ಇನ್ನೊಂದು 5 ಮಿನಿಟ್ಸಲ್ಲಿ 14 ಕಿಲೋಮೀಟ್ರು ಫಿನಿಶ್ ಮಾಡ್ಕೊಂಡಂಗೆ ಆಗೋಯ್ತು. 4 ಅವರ್ಸಲ್ಲಿ. ಅದು 2 ಸ್ಟಾಪು. 2 ಸ್ಟಾಪು. ಒಂದ್ಸಲ ಸುಮ್ಮನೆ ಕುತ್ಕೊಂಡು ರೆಸ್ಟ್ ಮಾಡಿದ್ವಿ, ಅಲ್ಲೂ ಒಂದು 5 ಮಿನಿಟ್ಸು. ಇನ್ನೊಂದು ಕಡೆ ಯಾರೋ ಪ್ರಸಾದ ಹಂಚ್ತಾಯಿದ್ರು, ಅದನ್ನು ಒಂದು 10 ಮಿನಿಟ್ಸ್ ಏನೋ ತಿಂದರು ಅಷ್ಟೇ. ಟೋಟಲ್ ಒಂದು 15 ಮಿನಿಟ್ಸ್ ರಿಲ್ಯಾಕ್ಸೇಷನ್ ಅಷ್ಟೇ. 15 ನಿಮಿಷ ಆಯ್ತಲ್ಲ ಅಲ್ಲಿ. ಇವರು ಡೀಪ್ ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಏನು ಡಿಸ್ಕಷನ್ ಅಂದರೆ, ಅಲ್ಲ ನಾವು ಅಲ್ಲಿ ಒಂದು 5 ಮಿನಿಟ್ಸ್ ಕುತ್ಕೊಂಡಿದ್ದು ಬಂದ್ವಲ್ವಾ, ಅದಕ್ಕೆ ಅಣ್ಣ ಹೇಳ್ತಾ ಇರೋದು ಒಂದು 5 ನಿಮಿಷ ಕುತ್ಕೋಬೇಕು ಅಂತ. ಇವ್ರು ಹೇಳ್ತಾ ಇರೋದು ಬೇಡ, ನಾನು ನೆಲ ಗುದ್ದಿ ನೀರು ತೆಗಿತೀನಿ ಅಂತ. ತೋರಿಸ್ತಾರೆ ಸ್ವಲ್ಪ ಹೊತ್ತಲ್ಲಿ ವಿಡಿಯೋ ಚಾಲೆಂಜ್. ಅದು ನೋಡಿ ಅದಾಗೆ. ಓಕೆ ಫ್ರೆಂಡ್ಸ್, ಇವಾಗ ತಾನೇ ಜಸ್ಟ್ ಬಂದ್ವಿ ಕಾರ್ಗೆ. ಆಲ್ಮೋಸ್ಟು 4.5 ಅವರ್ ಆಯಿತು ದರ್ಶನ ಮುಗಿಸ್ಕೊಂಡು ಈ ಕಡೆ ಬರೋಕ್ಕೆ. ಅಂದರೆ ಗಿರಿ ಪ್ರದಕ್ಷಿಣೆ ಹಾಕಿ ಗಾಡಿ ಹತ್ರ ಬಂದ್ವಿ. ಗಾಡಿ ಇಲ್ಲೇ ಪಕ್ಕದಲ್ಲಿ ನಿಲ್ಲಿಸಿದ್ವಿ. ಗೋಪುರದ ಆ್ಯಕ್ಚುಲಿ ಬ್ಯಾಕ್ ಸೈಡ್ ಕರೆಕ್ಟಾಗಿ ಕಾಣ್ತಿದೆ ನೋಡಿ ಗೋಪುರ. ಹೆಂಗಿತ್ತು ವಿನೋ? ಸೂಪರ್ ಆಗಿತ್ತು. ಎಲ್ಲರಿಗೂ ಒಳ್ಳೇದು ಮಾಡಲಿ ದೇವರು. ಎಲ್ರಿಗೂ ಒಳ್ಳೇದು ಮಾಡಲಿ. ಎಲ್ಲರಿಗೂ ಆಯುಷ್ಯ, ಆರೋಗ್ಯ, ಸುಖ, ನೆಮ್ಮದಿ, ಸಂತೋಷ ಎಲ್ಲ ದೇವರು ಕೊಟ್ಟು ಕಾಪಾಡಲಿ. ನನಗೆ ಇದು 2ನೇ ಸಲ. ನಾನು ಅಂದ್ಕೊಂಡೇ ಇರಲಿಲ್ಲ ನಾನು 14 ಕಿಲೋಮೀಟ್ರ್ ನಡೀತೀನ ಅಂತ. ಬಟ್ ನನಗೂ ಈಗ ನನ್ನ ಮೇಲೆ ಹೋಪ್ಸ್ ಬಂದಿದೆ. ಇಲ್ಲ, ನನಗೂ ಸ್ಟ್ರೆಂತ್ ಇದೆ, ನಡಿಬೋದು ಅಂತ. ನಾನು ಇನ್ನೂ ನಡೀತೀನಿ. ದೇವರು ಆ್ಯಕ್ಚುಲಿ ನೀನೇನು ಹೇಳಿದ್ದೇನು, ಏನು 5 ಸಲ ಏನೋ ಅಂತ. 5 ತಿಂಗಳು ಅಂತ ನನಗೆ ಅನ್ಸೋ ಪ್ರಕಾರ ನಾವು ಇರೋವರೆಗೂ, ನಮ್ಗಾಗೋವರೆಗೂ, ನಮಗೆ ಶಕ್ತಿ ಇರೋವರೆಗೂ ದೇವ್ರ ಆ ಶಕ್ತಿ ಕೊಟ್ಟರೆ 5 ತಿಂಗಳು ಬರ್ತೀವಿ, ನೋಡೋಣ. ಆಮೇಲೆ ನೋಡ್ಕೊಳ್ಳೋಣ. ಫುಲ್ಲು ಟೈಟ್ ಆಗಿಬಿಟ್ಟೈತೆ. ಓಕೆ, ಬಾಯ್ ಫ್ರೆಂಡ್ಸ್. ಏನು ಗೊತ್ತಾ, ಈಗ ನಾನು ಆ್ಯಕ್ಚುಲಿ ನಾಷ್ಟನೂ ಮಾಡಿಲ್ಲ. ಇವರೆಲ್ಲ ಅಲ್ಲಿ ಪ್ರಸಾದ ಕೊಡ್ತಾಯಿದ್ರು, ತಿಂದರು. ನಾನು ಫ್ರೆಶ್ ಕುಡಿತಾ ಇದ್ದೀನಿ. ಆ್ಯಕ್ಚುಲಿ ಇವತ್ತು ಸಂಡೇ ಆಗಿರೋದ್ರಿಂದ ನಾನು ನಾಷ್ಟ ಮಾಡ್ತೀನಿ. ಈಗ
ಬಟ್ ಇಲ್ಲೆಲ್ಲೂ ತಿನ್ನೋಕ್ಕಾಗಲಿ. ಫಸ್ಟು ಕುತ್ಕೋಬೇಕು ಅಂತ ಅನ್ನಿಸ್ಬಿಟ್ಟಿತ್ತು, ಅದಕ್ಕೆ ಒಂಚೂರು ಕಾರಲ್ಲಿ ಕುತ್ಕೊಂಬಿಡೋಣ, ಆಮೇಲೆ ಅಲ್ಲಿ ಹೋಗ್ತಾ ಏನಾದರೂ ತಿನ್ಕೊಂಡು ಹೋಗೋಣ ಅಂತ ಇದ್ದೀನಿ. ಫ್ರೆಶ್ ಆ್ಯಕ್ಚುಲಿ ನಾನು ನೈಟ್ ಅಲ್ವಾ ಡುಮ್ ಬಂದಿದ್ದು, ಇಷ್ಟೊತ್ತವರೆಗೂ ಬಿಸಿ ಇರುತ್ತಾ. 12 ಗಂಟೆಗೆ ನಾವು ಹಾಕೊಂಡು ಬಂದಿದ್ದು, ಆ್ಯಕ್ಚುಲಿ ಇವಾಗ 10 ಗಂಟೆ, ಬಿಸಿ ಇಲ್ಲ. ಬಟ್ ಏನೋ ಒಂಥರ ಕುಡಿದ್ರೆ ಏನೋ ಒಂಥರ ಎನರ್ಜಿ ಬರುತ್ತೆ ಅಂತ ಕುಡಿತಾ ಇದ್ದೀನಿ. ಕಣ್ಣೆಲ್ಲ ಕೆಂಪಗಾಗ್ಬಿಟ್ಟಿದೆ. ಇನ್ನೊಂದು ಹೇಳಬೇಕು ಫ್ರೆಂಡ್ಸ್, ಇದು ಇಂಪಾರ್ಟೆಂಟು. ಯಾರ್ಯಾರು ನೀವು ಗಿರಿ ಪ್ರದಕ್ಷಿಣೆಗೆ ಬರ್ತೀರಾ, ದಯವಿಟ್ಟು ನೀವು ದೇವ್ರನ್ನ ನೋಡಬೇಕು, ದೇವಸ್ಥಾನನ ಸುತ್ತಬೇಕು, ಅಥವಾ ನೆಮ್ಮದಿಯಾಗಿ ದರ್ಶನ ಮಾಡಬೇಕು ಅಂತ ಅಂದರೆ ವೀಕೆಂಡಲ್ಲಿ ಅಂದರೆ ಸಂಡೇ ಮಾತ್ರ ಬರೋಕ್ಕೆ ಹೋಗಬೇಡಿ. ಸ್ಯಾಟರ್ಡೆ ಸಂಡೇ ನಿಜ ಬರೋಕ್ಕೆ ಹೋಗಬೇಡಿ. ಯಾಕಂದರೆ ನಾವು ಲಾಸ್ಟ್ ಟೈಮ್ ಬಂದಾಗ ಕಾರ್ತಿಕ್ ಸೋಮವಾರ ಟೈಮಲ್ಲಿ ಬಂದಿದ್ವಿ, ಪೀಸ್ಫುಲ್ಲಾಗಿ ನಡೆದ್ವಿ. ಅಂದರೆ ಜಾಸ್ತಿ ಜನಗಳಿರಲಿಲ್ಲ, ನೆಮ್ಮದಿಯಾಗಿ ನಡ್ಕೊಂಡು ಹೋಗ್ತಿದ್ವಿ. ಈಗ ಕಾಲ್ಗೂ ಜನ ಸಿಗ್ತಾರೆ, ನಾವು ಫಾಸ್ಟಾಗಿ ಹೋಗ್ತೀವಿ ಅಂತ ಅಂದ್ರೂ ಜನ ಬಿಡಲ್ಲ, ಬಿಕಾಸ್ ಅಷ್ಟು ಜನ ಇದ್ದಾರೆ. ನೀವು ದಯವಿಟ್ಟು ವೀಕ್ ಡೇಸ್ ಒಂದಿನ ನೆಮ್ಮದಿಯಾಗಿ ದರ್ಶನ ಮಾಡಬೇಕು ಅಂದರೆ ವೀಕ್ ಡೇಸ್ ಬನ್ನಿ, ಸೋಮವಾರದಿಂದ ಆ್ಯಕ್ಚುಲಿ ಗುರುವಾರದವರೆಗೂ. ವೀಕೆಂಡು ಬರಬೇಡಿ, ಶುಕ್ರವಾರ ಶನಿವಾರ ಭಾನುವಾರ ಬರೋಕ್ಕೆ ಹೋಗಬೇಡಿ. ಈಗ ನಮಗೂ ಗೊತ್ತಿರಲಿಲ್ಲ, ನಾವು ಈಗ ಪ್ಲ್ಯಾನ್ ಮಾಡಿದ್ದೀವಿ, ನೆಕ್ಸ್ಟ್ ಬಂದರೆ ಮಂಡೇನೇ ಬರೋಣ ಅಂತ. ಯಾಕಂದರೆ ಲಾಸ್ಟ್ ಮಂತಲ್ಲಿ ಮಂಡೇ ಬಂದಾಗ ಸೂಪರ್ ದರ್ಶನವೂ ಆಯಿತು, ನಡೆದಿದ್ದು ಅಷ್ಟು ಗೊತ್ತಾಗಿಲ್ಲ, ದರ್ಶನವೂ ಚೆನ್ನಾಗಾಯಿತು. ಸೊ ನೀವೆಲ್ಲರೂ ಏನು ಮಾಡ್ತೀರಾ, ಸಂಡೇ ಟು ಥರ್ಸ್ಡೇ ಒಳಗಡೆ ಬಂದೋಗಿ. ಇಷ್ಟೇ ಏನಂತಾರೆ ಇನ್ಫಾರ್ಮೇಷನ್. ಫ್ರೆಂಡ್ಸ್ ಏನು ಗೊತ್ತಾ, ನಾನು ವೀಡಿಯೋ ಮಾಡ್ತಾ ಇದ್ದೀನಿ ಅಂತ ಪಾಪ ಅಣ್ಣ ವೀಡಿಯೋಗೆ ತೋರಿಸ್ದು ರಸಗುಲ್ಲ ತಿನ್ನೋದ. ನಾನು ನೋಡಿದ್ರೆ ವೀಡಿಯೋನೇ ಮಾಡಲಿಲ್ಲ. ಚೆನ್ನಾಗಿಲ್ಲ. ಇವಾಗ ಮಾಡಿ ಫ್ರೆಂಡ್ಸ್, ಯಾರ್ಯಾರಿಗೆ ರಸಗುಲ್ಲ ಇಷ್ಟ ಕಮೆಂಟ್ ಮಾಡಿ. ನನ್ನ ಫೇವ್ರೇಟ್ ಇದು, ಹೊಟ್ಟೆ ಹಸಿತಿದೆ, ಅದಕ್ಕೆ ಇದನ್ನು ತಿಂತಾ ಇದ್ದೀವಿ. ಈಗ ಫ್ರೆಶ್ ಕುಡ್ದಾಯ್ತಲ್ಲ, ಇದನ್ನು ತಿಂದ್ಬಿಟ್ಟು ಸಮಾಧಾನ ಮಾಡ್ಕೊಳ್ಳೋದು. ಫ್ರೆಂಡ್ಸ್, ಇವಾಗ ನಮ್ಮದು ಒಂದು ನಿದ್ದೆ ಆಯಿತು, ಒಂದು ದಿಲ್ಪಸ್ ಅಂತ ತಿಂದ್ವಿ. ಇಲ್ಲಿ ಒಂದು ಬೋಟ್ ಹೋಗ್ತಾ ಇದೆ ನೋಡಿ. ಬೋಟಲ್ಲಿ ಲಾರಿ ಹೋಗೋದು ನೋಡಿದ್ದೀರಾ? ಲಾರಿನಲ್ಲಿ ಬೋಟ್ ಹೋಗೋದು ತೋರಿಸ್ತೀನಿ. ನನ್ನ ತಾನೇ ಯಾವ್ದಾರ ಇದಕ್ಕೆ ಮಾಡಿಸ್ಕೊಂಡಿರ್ತಾರೆ. ಅಣ್ಣ ಬೋಟ್ ಓಡಿಸ್ತಾ ಇದೆಯಾ, ಲಾರಿ ಓಡಿಸ್ತಾ ಇದೆಯಾ? ಇನ್ನೂ ನಾವು 4 ಅವರ್ ಬೇಕು ಹೋಗಕ್ಕೆ. 97 ಕಿಲೋಮೀಟರ್ ಐತೆ. 97 ಕಿಲೋಮೀಟರ್ 4 ಅವರ್ ಬೇಕಾ? ಮತ್ತೆ 2 ಕಿಲೋಮೀಟರ್ 2 ಅವರ್ ಇವಾಗ. ಎಷ್ಟು ಗಂಟೆ ಟೈಮು? 2:15. 1:45, 3 ಗಂಟೆ. ಹೇಳಿಲ್ಲ, 3 ಗಂಟೆಗೆ ಬರ್ತೀವಿ ನಾವು ಬೆಂಗಳೂರಿಗೆ. ಒಂದು ಅರ್ಧ ಗಂಟೆ 3 ಕಿಲೋಮೀಟರ್ ಆಯ್ತಪ್ಪ. ಗಣೇಶ 1 ಅವರ್ ಸಾಕು. ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ನಮ್ಮ ಕಾರಲ್ಲಿ ನಮ್ಮ ಅಣ್ಣ ಡ್ರೈವರ್. ಅಂದ್ರೆ ಇನ್ನೊಂದು ವಾರ ಕಂಟಿನ್ಯೂಸ್ ಕಲ್ತ್ಬಿಡೋಣ. ಕಂಟಿನ್ಯೂಸ್ ಕೊಡ್ಬಾರ್ದಕ್ಕ, ಯಾಕೆ ಕೊಡಬೇಕು? ಸೆಂಟ್ರಲ್ಲಿ ಮರಿತಾರೋ ಮರಿಯಲ್ವೋ ಎಲ್ಲಾದ್ರೂ ತಿಳ್ಕೊಬೇಕು ಅವ್ರದ್ದು. ಕಂಟಿನ್ಯೂಸ್ ಕೊಟ್ಬಿಟ್ರೆ ಸರಿ ಆಗಲ್ಲ. ಡೈಲಿ ಕೊಟ್ಬಿಟ್ರೆ ಎಲ್ಲ ಗ್ಯಾಪ್ನ ಇಟ್ಕೊಂಡ್ಬಿಡ್ತಾರೆ. ಯಾವಲ್ಲ 15 ತಿಂಗಳು ಬಿಟ್ಟು ಹೋದಾಗ ಫುಲ್ ಹಿಡಿಬಾರ್ದು. ಇಲ್ಲ, ಆಫ್ ಆಗಿಲ್ಲ, ಗಾಡಿ ಆಫ್ ಆಗಿಲ್ಲ. ಫಸ್ಟ್ ಗೇರ್ ಹಾಕೊಳ್ಳಿ, ಯಾಕೆ ಸೆಕೆಂಡ್ ಗೇರ್ ಹಾಕಿದ್ರಾ? ನಿಧಾನಕ್ಕೆ ಹೋಗಿ, ಏನು ತೊಂದರೆ. ಪಾಪ ಅವ್ಳು ಬೇರೆ ಸುಮ್ಮನೆ ಇರಲ್ಲ ಅಂತೇಳಿ ಸಾಕು ಸೆಕೆಂಡ್ ಗೇರ್. ಗೇರ್ ಸ್ವಲ್ಪ ಟೈಟ್ ಆಯ್ತಾ? ಅದು ಹೊಸ ಗಾಡಿ ಅಲ್ವಾ? ಅದರಲ್ಲಿ ಅಜ್ಜನ ಥರ ಎಲ್ಲ ಆಡೋದು, ತಲೆ ಎಲ್ಲ ಆಡೋದಂಗೆ. ನಂಗೆ ಇಷ್ಟು ಧೈರ್ಯ ಬರ್ತಾ ಇರುವಲ್ಲ ಗುರು. ನಾನು ಯಾವಾಗ ನಮ್ಮ ನೀನು ಓಡಿಸಿ ಬಾರೆ. ನೋಡ್ಕೊಂಡು ಹೇಳ್ಕೊಳ್ಳಿ. ಅಂದರೆ ಲೆಂತ್ ಗೊತ್ತಾಗಲ್ಲ ಅಷ್ಟೇ, ಮಿರರ್ ನೋಡ್ಕೊಂಡು ಹೇಳ್ಕೋಬೇಕು ಅಷ್ಟೇ. ಫ್ರೆಂಡ್ಸ್, ಈಗ ನಾವು 3 ಗಂಟೆ ಆಯಿತು, ಮನೆಗೆ ಬಂದು ರೀಚ್ ಆಗಿದ್ದೀವಿ. ಉಸಿರು ಹಂಗೆ ಹಿಡ್ಕೊಂಡು ಬಂದಿದ್ದೀನಿ, ಯಾಕೆ ಅಂದರೆ ಅಣ್ಣ ಡ್ರೈವಿಂಗ್ ಮಾಡ್ತಿದ್ನಲ್ಲ ಅದಕ್ಕೆ. ನನಗೆ ಫ್ರೆಂಡ್ಸ್ ಇವಾಗ ಮನೆಗೆ ಬಂದು ದೇವ್ರಿಗೆ ದೀಪ ಹಚ್ಚಿದ್ವಿ. ದೀಪ ಹಚ್ಬಿಟ್ಟು ಒಂದು ಫ್ರೆಶ್ ಕುಡಿದ್ಬಿಟ್ಟು ಈಗ ಅಮ್ಮನ ಮನೆಗೆ ಹೋಗಬೇಕು. ಯಾಕಂದರೆ ಮಕ್ಕಳೆಲ್ಲ ಅಲ್ಲೇ ಇದ್ದಾರೆ, ಮಕ್ಕಳನ್ನ ಕರ್ಕೊಂಡು ಹೋಗಬೇಕು. ಯಾಕಂದ್ರೆ ದೇವಸ್ಥಾನದಿಂದ ಡೈರೆಕ್ಟ್ ಮನೆಗೆ ಬಂದು ದೀಪ ಹಚ್ಬಿಟ್ಟು ಹೋಗಬೇಕು. ಈಗ ಒಂದು ಫ್ರೆಶ್ ಆಗಿ ಎನರ್ಜಿ ತೊಗೊಳಕ್ಕೆ ಫ್ರೆಶ್ ಕುಡಿತಾ ಇದ್ದೀವಿ. ರಿಫ್ರೆಶ್ ಆಗಿ ಹೋಗ್ತೀವಿ ಫ್ರೆಂಡ್ಸ್. ಫ್ರೆಂಡ್ಸ್, ಇವಾಗ ಮತ್ತೆ ನಾವು ಹೊಟ್ಟಿದ್ದೀವಿ.
ಹೋಗಿ ಮಕ್ಕಳನ್ನ ಕರ್ಕೊಬಂದ್ಬಿಟ್ಟು ಬೇಗ ಬಂದು ಮಲ್ಕೊಬಿಡ್ಬೇಕು. ಆ್ಯಕ್ಚುಲಿ ನೋಡಿ ಮಕ್ಕಳು ಪಾತ್ರೆನೂ ತುಂಬಿಲ್ಲ, ಯಾಕಂದರೆ ನೆನ್ನೆ ಮಾವಿ ಮುಗಿಸ್ಕೊಂಡು ಬಂದಿದ್ದೆ 10:30. ಆವಾಗ ತೊಳಿಯೋಕ್ಕಾಗಲ್ಲ. ಇವತ್ತು ಅಂಗಡಿ ಹಾಕಲ್ಲ, ನಾಳೆ ಮಾರ್ನಿಂಗ್ ತೊಳಿಬೇಕು. ಆ್ಯಕ್ಚುಲಿ ನಮ್ಮದು ಗಿಡಗಳೆಲ್ಲ ಒಂಥರ ಏನಂತಾರೆ ಎಕ್ಸ್ಟ್ರಾ ಗಿಡಗಳೆಲ್ಲ ಬೆಳ್ಕೊಂಬಿಟ್ಟಿದೆ. ಏನೋ ಹುಲ್ಗಳು ಏನೇನೋ ಬೆಳ್ಕೊಂಬಿಟ್ಟಿದೆ. ಒಂದಿನ ಕ್ಲೀನ್ ಮಾಡಬೇಕು. ನನಗೆ ಸಂಡೇ ಏನಾದ್ರು ಒಂದು ಇರುತ್ತೆ. ನೆಕ್ಸ್ಟ್ ಸಂಡೇನೂ ಪ್ಲ್ಯಾನ್. ಆ್ಯಕ್ಚುಲಿ ಯಾವಾಗ ಕ್ಲೀನ್ ಮಾಡೋದು ಏನು ಕತೆನೋ. ಕ್ಲೀನ್ ಮಾಡಿ ಆ್ಯಕ್ಚುಲಿ ಅದಕ್ಕೆ ನೀರು ಮತ್ತು ಅದಕ್ಕೊಂದಷ್ಟು ನಾನು ಟ್ಯಾಬ್ಲೆಟ್ಸ್ ಥರ ಬರುತ್ತೆ, ನ್ಯೂಟ್ರಿಷನ್ ಟ್ಯಾಬ್ಲೆಟ್ಸ್ ಅಂತ, ಅದನ್ನು ತಂದು ಹಾಕ್ತೀನಿ. ಅದನ್ನು ಹಾಕಿಲ್ಲ. ತಂದಿದ್ದೀನಿ, ಇದೆ ಮನೇಲಿ ಸ್ಟಾಕು, ಬಟ್ ಅದನ್ನು ಹಾಕಿಲ್ಲ. ಆ್ಯಕ್ಚುಲಿ ಅದು ವಾರಕ್ಕೊಂದು ಸಲ ಹಾಕಬೇಕು. ಯಾವಾಗ ಹಾಕೋದು, ಯಾವಾಗ ಕ್ಲೀನ್ ಮಾಡೋದು? ಫಸ್ಟ್ ಗಿಡಗಳು ಕ್ಲೀನ್ ಮಾಡಬೇಕು. ಒಂದಿನ ಮಾರ್ನಿಂಗೇ ಎದ್ದು ಕ್ಲೀನ್ ಮಾಡಬೇಕು. ಸಂಡೇ ಏನಾದ್ರು ಒಂದು ಇರುತ್ತೆ ನಮ್ಮದು. ಸಂಡೇ ಅಂತ ಕುತ್ಕೊಂಡ್ರೆ ಆಗಲ್ಲ. ನೋಡೋಣ. ಫ್ರೆಶು ಮನೇಲಿ ಕುಡಿಯೋಕ್ಕೆ ಆಗಲಿಲ್ಲ, ಯಾಕೆ ಅಂದರೆ ಫುಲ್ಲು ಬಿಸಿ ಇತ್ತು. ಹಂಗೆ ಕರಲ್ಲಿ ಹೋಗ್ತಾ ಕುಡ್ಕೊಂಡು ಹೋಗೋಣ ಅಂತ ಕರ್ಕೊಂಬಂದ್ಬಿಟ್ಟೆ ಅವಿನ. ಅಮ್ಮ ಬೇರೆ ಫೋನ್ ಮಾಡ್ತಾ ಎಲ್ಲಿದ್ದೀರಾ ಬನ್ರಿ ಅಂತ. ಏನೋ ಇಷ್ಟೊಂದು ಟ್ರಾಫಿಕ್ ಜಾಮು ಸಂಡೇ ಅಂತನಾ? ಅಲ್ಲೇನೋ ಗಾಡಿ ನಿಲ್ಸೋಣ, ಒಂದು ಗಾಡಿ ಹೋಗೋದು, ಒಂದು ಗಾಡಿ ಹೋಗೋದು. ಎಲ್ಲೋದ್ರೂ ಇವತ್ತು ಟ್ರಾಫಿಕ್. ಫ್ರೆಂಡ್ಸ್ ಏನು ಗೊತ್ತಾ, ಪಾಪಚ್ಚಿ ಫ್ರೆಂಡ್ಸ್ ಏನು ಗೊತ್ತಾ, ನಮ್ಮಮ್ಮಂಗೆ ಬೋನಸ್ ಬಂದಿದೆ. ಬೋನಸ್ ಗಿಫ್ಟ್ ಏನು ಗೊತ್ತಾ, ಅಳಿಯಂಗೆ ಇಂಪಾರ್ಟೆಂಟ್ ಏನೋ ಕೊಡ್ಸಿದ್ದಾರೆ. ಇವಾಗ ಹೇಳಿದ್ರಲ್ಲ ಅಂದರೆ ಅಯ್ಯೋ ಫ್ರೆಂಡ್ಸ್, ಇವಾಗ ನಮ್ಮ ಅಮ್ಮನ ಮನೆಯಿಂದ ಹೊರಟಿದ್ದೀವಿ. ಅಮ್ಮ ಅಡುಗೆ ಮಾಡಿದರು, ನಾನು ಅಲ್ಲೇ ಊಟನೂ ಮಾಡ್ಕೊಂಡು ಈಗ ಮನೆಗೆ ಹೋಗ್ತಾ ಇದ್ವಿ. ಅದಕ್ಕೂ ಮುಂಚೆ ಒಂಚೂರು ಕೆಂಗೇರಿನ ಕೆಲಸ ಇದೆ, ಆ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗೋಣ. ಓಕೆ, ಇವರು ಬಂದಿದ್ದಾರೆ ನಮ್ಮ ಕಿತಾಪತಿಗಳು. ಕಿತಾಪತಿ ಹೆಂಗ್ಸು ಅದು ಕಿತಾಪತಿ ಗಂಡ್ಸು. ಕಿತಾಪತಿ ಗಂಡ್ಸ್ಗೆ ಏನು ಸಮಸ್ಯೆ ಆಗಿದೆ ಅಂದರೆ ನೋಡಿ, ಮುಖ ತೋರಿಸ್ತಾ ಇಲ್ಲ. ಅವ್ರ ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋಕೆ ಟೈಮ್ ಸ್ಪೆಂಡ್ ಮಾಡ್ತೀವಂತೆ ನಾವು. ಮುಖ ಹೆಂಗೈತೆ ಗೊತ್ತಾ ಫ್ರೆಂಡ್ಸ್, ಈ ಬೇದಿ ಬರ್ದಿದ್ದ ಅಂತ ಹೌದಾ? ನಾವು ಅವನ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿಲ್ವಂತೆ. ಏನೋ ಕ್ರಿಕೆಟ್ ಆಡೋಕೆ ಹೋಗ್ಬೇಕಂತೆ. ನಾವು 14 ಕಿಲೋಮೀಟ್ರ್ ನಡ್ಕೊಂಡು ಬಂದಿದ್ದೀವಿ. ಕಾಲು ಹೇಗೆ ಪದ ಹೇಳ್ತಾ ಇದೆ ಅಂದರೆ ಅದು ಎಕ್ಸ್ಪ್ಲೈನೇ ಮಾಡೋಕ್ಕಾಗಲ್ಲ. ಪಿತೃ ಏನೋ ಮನುಷ್ಯತ್ವ ಅಂತ ಹಂಗೆ ಪಿತೃಶ್ವರೇ ಇಲ್ಲ ಅವನಿಗೆ. ಅಪ್ಪ ಅಮ್ಮ ಎಷ್ಟು ಕಷ್ಟಪಟ್ಟು ಎಲ್ಲ ಹೋಗಿ ಬಂದವ್ರೆ. ಹೋಗಿ ಕಾಲು ತಾಣ, ಕಾಲಿಗೆಲ್ಲ ಎಣ್ಣೆ ಹಾಕಿ ಮಸಾಜ್ ಮಾಡೋಣ. ನಂಗೆ ಆ್ಯಕ್ಚುಲಿ ಒಂದು ಪಾದ ಊದ್ಕೊಂಡೇ ಬಿಟ್ಟಿದೆ. ನಿಮಗೋಸ್ಕರ ನಮಗೋಸ್ಕರ ಚೆನ್ನಾಗಿ ಮಾಡಬೇಕು, ನಾವು ದುಡಿದು ಚೆನ್ನಾಗಿ ಅಂತ ನೋಡು. ಇದೇ ದುರಂಕಾರ ನನಗೆ ಫ್ರೆಂಡ್ಸ್. ಯಾವಾಗಲೂ ಅಷ್ಟೇ, ಸಣ್ಣ ಪುಟ್ಟದಕ್ಕೆ ಎಣ್ಣೆ ಮುನ್ಸ್ಕೊಳ್ಳೋದು. ಯಾಕೆ ಅಂತ ಬಾಯಿ ಮುಚ್ಚುತ್ತೀಯಾ? ತಮಾಷೆ ಎಷ್ಟಿರ್ಬೇಕು ಅಷ್ಟಿರ್ಬೇಕು. ಒಂದು ಇದ್ದಿದೆ, ಅವನು ಯಾವಾಗ ನಾನು ಕನ್ಸೀವ್ ಆದೆ ಅವತ್ತಿಂದ ಇವತ್ತವರೆಗೂ ಟಾರ್ಚರ್ ನನ್ನ ಮಗ. ಶ್ರೀ 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 ಸ್ಕಂದ ಸ್ವಾಮೀಜಿ ಅಂತ ಇಟ್ಟಿರೋದು ನಾವು. ಸ್ಕಂದ ಅಂದರೆ ಏನು ಅಂತ ನನಗೆ ಗೊತ್ತು. ಶ್ರೀ ಸ್ಕಂದ ಅಂದರೆ ಅರ್ಥ ಏನು ಅಂತ ನೀವು ಹೇಳಿ ಫ್ರೆಂಡ್ಸ್. ಅದಕ್ಕೆ ಅವ್ನು ಹಂಗೆ ಆಡೋದು. ಒಂದು 9 ವರ್ಷ ಅಂತ ಹೇಳಿದ್ರು, ಬಟ್ ಇವಾಗ 9 ತುಂಬಿ 10 ವರ್ಷ ಆಗ್ತಾ ಇದೆ, ಆದರೂ ಒಂದು ಚೇಂಜ್ ಆಗ್ತಾ ಇಲ್ಲ. ಅವ್ರು ಹೇಳಿದ್ರು 9 ವರ್ಷ ಹಿಂಗೆ ಇರ್ತಾನೆ ಅಂತ, ಅಲ್ವೇನೋ? 9 ವರ್ಷ ಆಗಿಲ್ಲ ಆಗಿದೆ ಅಲ್ಲ? 9 ವರ್ಷ ಆಗೋದಲ್ಲ, ಅವ್ರು ಹೇಳಿ 9 ವರ್ಷ ಆಗಿದೆ. ಸ್ಕಂದ ಬೆಳಗ್ಗೆ ಎಲ್ಲ ಆಯಿತು. ತೆರೆದ ತಕ್ಷಣ ಅವ್ರ ಅಮ್ಮನ ಮೇಲೆ ಊಟನೂ ಆಯಿತು. ಈಗ ನೋಡ್ರೆ ಸ್ವೀಟ್ ಬೇಕಂತೆ ಇಷ್ಟೊತ್ತಲ್ಲಿ. ಮನೆಗೆ ಹೋಗೋಣ ಅಂದರೆ ಸ್ವೀಟ್ ಬೇಕು ಅಂದ್ಕೊಂಡು ನಮ್ಮ ಏರಿಯಾದಲ್ಲಿರೋ ಆಶಾ ಸ್ವೀಟ್ಸ್, ಇದು ಅಲ್ಲ ಆಶಾ ಅಲ್ಲ, ಇದು ಪರಿಮಳ ಸ್ವೀಟ್ಸ್ ಹೋಗ್ತಾಳೆ. ಮಕ್ಕಳು ಕಾರಲ್ಲಿದ್ದಾರೆ, ನೋಡೋಣ ಬನ್ನಿ ಏನೇನು ತಿಂತಾಳೆ ಅಂತ. ಫ್ರೆಂಡ್ಸ್, ಇವಾಗ ಟೈಮ್ ಬಂದು 8:15 ಆಗಿದೆ. ಮನೆಗೆ ಬಂದ್ವಿ, ಫ್ರೆಶ್ ಅಪ್ ಆದ್ವಿ. ಈಗ ಮಲ್ಕೊಳ್ಳೋ ಟೈಮ್ ಆಯಿತು, ಯಾಕೆಂದರೆ ಸಖತ್ತು ನಿದ್ದೆ ಬರ್ತಿದೆ. ಸೊ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ದಿರೋ ನನ್ನ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್, ಗುಡ್ ನೈಟ್.